ಸಾಮಾನ್ಯವಾಗಿ ವಯಸ್ಸಾದವರು ಅಂತಲ್ಲ, ಈಗಿನ ಕಾಲದಲ್ಲಿ ಮಿಡ್ಲ್ ಏಜ್ ಅವ್ರಿಗೂ ಬರ್ತಾ ಇದೆ, ಸಂಧಿವಾತ ಅಂತ ಬರ್ತಾ ಇದೆ. ಆ ಸಂಧಿವಾತ ಅಂದರೆ ವಾತರೋಗದಲ್ಲಿ 60 ಥರ ವಾತರೋಗ ಇದೆ. ಜನಸಾಮಾನ್ಯರಿಗೆ ಕಾಡ್ತಾ ಇರೋದು ಜಾಸ್ತಿ ಸಂಧಿವಾತ. ಸಂಧಿವಾತ ಅಂದರೆ ಎಲ್ಲ ಕೀಲುಗಳು ನೋವು ಬರೋದು, ಮೈಕೈ ನೋವು ಬರೋದು, ಸೊಂಟ ನೋವು ಬರೋದು. ಇದು ಈ ನಡುವೆ ಈಗಿನ ಆಹಾರ ಪದ್ಧತಿಗೆ ಇದು ತುಂಬಾ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಸುಮಾರು ಜನ ತುಂಬಾ ಸಫರ್ ಪಡ್ತಾ ಇದ್ದಾರೆ. ಅದಕ್ಕೆ ಕೆಲವೊಂದೆಲ್ಲ ಪರಿಹಾರಗಳನ್ನು ನಾವು ಕಂಡುಹಿಡ್ದಿದ್ವಿ, ಅದನ್ನ ತೋರಿಸ್ತೀವಿ, ನೀವು ನೋಡಿ. ಈ ಸಂಧಿವಾತಕ್ಕೆ ಅಂತ ಒಂದು ಪೌಡರ್ ಮಾಡಿದ್ದೀವಿ. ಇದರೊಳಗೆ ಮೇನಾಗಿ ಅಗಳು ಶುಂಠಿ ಅಂತ ಒಂದು ಮೇನು, ತ್ರಿಕಟ ತ್ರಿಫಲನ ನಾವು ಇದರೊಳಗೆ ಮಿಕ್ಸ್ ಮಾಡಿರ್ತೀವಿ. ಅಗಳು ಶುಂಠಿ ಭಾಳ ಮುಖ್ಯ ಇದರೊಳಗೆ. ಇದನ್ನು ಉಪಯೋಗಿಸೋ ರೀತಿ ಏನಂದರೆ, ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚೆನೇ 1 ಸ್ಪೂನನ್ನು ಬಿಸಿನೀರಲ್ಲಿ ತೊಗೊಂಡ್ರೆ ಇದು ನಿಮಗೆ ಸಂಧಿವಾತಕ್ಕೆ ಕಮ್ಮಿ ಆಗ್ತಾ ಹೋಗುತ್ತೆ. ಇದು ಮಿನಿಮಮ್ ಅಂದರೆ 1 ತಿಂಗಳನ್ನಾದರೂ ತೊಗೋಬೇಕು. ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚೆನೇ 1 ಸ್ಪೂನನ್ನು ಬಿಸಿನೀರಲ್ಲಿ ತೊಗೋಬೇಕು. ದಿವ್ಸಕ್ಕೆ 1 ಟೈಮ್ ತೊಗೋಬೇಕು. ಆಮೇಲೆ ನೀವು ಇದು ನಾವು ಮಾಡಿರೋಂಥ ಗಿಡಮೂಲಿಕೆಯಲ್ಲಿ ಎಲ್ಲ ಮಾಡಿರೋಂಥ ಆಯಿಲು ಸ್ವಲ್ಪ ಬಿಸಿ ಮಾಡಿ, ನಿಮಗೆ ಸಂಧಿವಾತ ಎಲ್ಲೆಲ್ಲಿದೆ, ಸೊಂಟ ನೋವು, ಮೈಕೈ ನೋವು, ಜಾಯಿಂಟ್ ಪೇನ್ ಅಂದರೆ ಎಲ್ಲ ಕೀಲುಗಳಲ್ಲಿ ಬರೋಂಥ ನೋವುಗಳೇ ಜಾಸ್ತಿ. ಅದಕ್ಕೆ ರಾತ್ರಿ ಟೈಮಲ್ಲಿ ಇದನ್ನು ಸ್ವಲ್ಪ ಬಿಸಿ ಮಾಡಿ, ಉಗುರು ಬೆಚ್ಚಗೆ ಮಾಡಿ, ರಾತ್ರಿ ಹಚ್ಚಿ ಸ್ವಲ್ಪ ಮಸಾಜ್ ಮಾಡಿಸ್ಕೊಂಡು ಬೆಳಗ್ಗೆ ಎದ್ದು ಚೆನ್ನಾಗಿ ಬಿಸಿನೀರಾಗಿ ಸ್ನಾನ ಮಾಡ್ತಾ ಹೋದರೆ ನಿಮಗೆ ಯಾವುದೇ ನೋವಿರಲಿ, ಸಂಧಿವಾತ ಇರಲಿ, ಮಜಲ್ಸ್ ಪೇನ್ ಅಂದರೆ ಮಾಂಸಖಂಡಗಳ ನೋವಿರಲಿ, ಬೇರೆ ಬೇರೆ ಥರ ನೋವಿದ್ದಾಗ ನಿಮ್ಗೆ ಏನಾಗುತ್ತೆ, ಇದರಿಂದ ನಿಮಗೆ ಆ ನೋವುಗಳೆಲ್ಲ ನಿವಾರಣೆ ಆಗುತ್ತೆ. ಆ ಪೌಡ್ರ್ ತೊಗೊಳ್ಳೋದ್ರಿಂದ ಸಂಧಿವಾತನೂ ನಿವಾರಣೆ ಆಗುತ್ತೆ. ಹಾಗೆ ಒಂದೇ ಥರ ಅಲ್ಲ, ಈ ಬೇರೆ ಬೇರೆಯವರಿಗೆ ಒಬ್ಬರಿಗೆ ಒಂದರಲ್ಲಿ ಕಾಯಿಲೆ ಹೋಗುತ್ತೆ, ಇನ್ನು ಕೆಲವರು ಬೇರೆ ಬೇರೆ ಥರದಲ್ಲಿ ಕಾಯಿಲೆ ಹೋಗುತ್ತೆ. ಅದಕ್ಕೆ ಮತ್ತೆ ಕೆಲವೊಂದು ನಾವು ಮಾತ್ರೆಗಳನ್ನು ಮಾಡಿದ್ದೀವಿ. ಈ ಮಾತ್ರೆ ಅಂದರೆ ನಾವು ಇಂಗಲ್ಲಿ ಮಾಡಿರ್ತೀವಿ, ಇಂಗಲ್ಲೇ ಹಾಕಿ ಈ ಥರ ಮಾತ್ರೆಗಳು ಮಾಡಿದ್ದೀವಿ. ಇದನ್ನು ನೀವು ನೇರವಾಗಿ ನಾವು ಮಾತ್ರೆ ತೊಗೊಳಂಗಿಲ್ಲ. ಇದನ್ನ ಏನು ಮಾಡಬೇಕು ಅಂದರೆ, ಮಾತ್ರೆ ನುಂಗಿದ ಮೇಲೆ ನಾವು ಈ ಅರಳು ಬೀಜ ಅಂತ ಹೇಳ್ತೀವಿ, ಅರಳು ಬೀಜದನ್ನು ಕಷಾಯ ಮಾಡಿ ತೊಗೋಬೇಕು. ಈ ಅರಳು ಬೀಜ ನಿಮ್ಗೆ ಇಲ್ಲಿ ತೋರಿಸ್ತೀನಿ. ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರೋಂಥದ್ದು ಅರಳು ಬೀಜ ಅಂದರೆ, ಆದರೆ ನಿಮಗೆ ತೋರಿಸ್ಕೊಡ್ತೀನಿ. ಈ ಅರಳು ಬೀಜನ ನೀವು ಒಂದು 8 ರಿಂದ 10 ಬೀಜನ ಸ್ವಲ್ಪ ಜಜ್ಜಿಬಿಟ್ಟು ನೀವು ಒಂದು 2 ಗ್ಲಾಸ್ ನೀರಿಟ್ಟು 1 ಗ್ಲಾಸ್ ಬರೋವರೆಗೆ ಕುದಿಸಿ ಇದನ್ನು ಆ ಮಾತ್ರೆ ನುಂಗಿ ಈ ಕಷಾಯ ಕುಡಿತಾ ಹೋದರೆ ನಿಮಗೆ ಸಂಧಿವಾತ ನಿಮಗೆ ಕಮ್ಮಿ ಆಗ್ತಾ ಹೋಗುತ್ತೆ. ಇದೆಲ್ಲ ಸ್ವಲ್ಪ ಸಂಧಿವಾತ ಕಾಯಿಲೆ ಅನ್ನೋದು ಸ್ವಲ್ಪ ಸಾಮಾನ್ಯವಾಗಿ ಎಲ್ಲರಿಗೂ ಬರ್ತಾ ಇದೆ. ಸ್ವಲ್ಪ ಅದು ಕಷ್ಟದ ಕೆಲಸ. ಅದು ಸ್ವಲ್ಪ ಲಾಂಗ್ ಟೈಮಲ್ಲಿ ತೊಗೋಬೇಕಾಗುತ್ತೆ. 2 ತಿಂಗಳು 3 ತಿಂಗಳು ತೊಗೊಳ್ತಾ ಹೋದರೆ ನಿಮ್ಮ ನಿಧಾನ ಕಮ್ಮಿ ಆಗ್ತಾ ಹೋಗುತ್ತೆ. ಇದು ಸಂಧಿವಾತಕ್ಕೆ ನಾವು ಕೊಡ್ತಾರಂಥ ಔಷಧಿ. ಈ ಸಾಮಾನ್ಯವಾಗಿ ನಮ್ಮ ನಗರ ಪ್ರದೇಶದಲ್ಲಿ ಈ ಜನಗಳಿಗೆ ಈ ಪೊಲ್ಯೂಷನ್ನಿಂದ ಆಗಲಿ, ಆಮೇಲೆ ಕೆಲಸದ ಒತ್ತಡದಿಂದ ಆಗಲಿ, ಅರ್ಧ ತಲೆನೋವು ಅನ್ನೋದು ತುಂಬ ಜನಕ್ಕೆ ಕಾಣಿಸ್ಕೊಳ್ತಾ ಇದೆ. ತುಂಬ ಜನ ಸಫರ್ ಪಡ್ತಾ ಇದ್ದಾರೆ. ಕೆಲವೊಬ್ಬರಿಗೆ ಅರ್ಧ ತಲೆನೋವು ಅಂತಂದರೆ ಕೆಲಸದ ಒತ್ತಡದಿಂದ ಜಾಸ್ತಿ ತುಂಬ ಜನಕ್ಕೆ ಅರ್ಧ ತಲೆನೋವು ಬರ್ತಾ ಇದೆ. ಆಮೇಲೆ ಕೆಲವೊಬ್ಬರಿಗೆ ಪ್ರಕೃತಿ ಹೀಟ್ ಆದರೆ ಬರುತ್ತೆ, ಕೆಲವೊಬ್ಬರಿಗೆ ಪ್ರಕೃತಿ ಶೀತ ಆದರೆ ಬರುತ್ತೆ, ಕೆಲವೊಬ್ಬರಿಗೆ ಪ್ರಕೃತಿ ಅಜೀರ್ಣ ಆದರೆ ಬರುತ್ತೆ. ಇವೆಲ್ಲ ಕಾಯಿಲೆಗಳಿಂದ ಅರ್ಧ ತಲೆನೋವು ಜಾಸ್ತಿ ಬರ್ತಾ ಇದೆ. ಅರ್ಧ ತಲೆನೋವು, ತಲೆಭಾರ, ಕಫ, ಶೀತ, ಸೀನು ತುಂಬಾ ಸಫರ್ ಪಡ್ತಾ ಇದ್ದಾರೆ. ಅದಕ್ಕೆ ಜನಗಳು ತುಂಬಾ ಸಫರ್ ಪಡ್ತಾರೆ. ಅದರಿಂದ ನಾವು ಅದಕ್ಕೆ ಒಂದು ಔಷಧಿನ ಮಾಡಿದ್ದೀವಿ. ಅದು ಗಿಡಮೂಲಿಕೆಯಲ್ಲಿ ನಾವು ನಿಮಗೆ ಒಂದು ಲಿಕ್ವಿಡ್ ಮಾಡಿದ್ದೀವಿ. ಇದನ್ನು ಉಪಯೋಗಿಸ್ಕೊಳ್ಳೋ ರೀತಿ ಹೇಗೆಂದರೆ, ನಿಮಗೆ ಒಂದು ಬಲಗಡೆ ತಲೆನೋವು ಬರ್ತಾ ಇದ್ದರೆ ಎಡಗಡೆ ಭಾಗಕ್ಕೆ ಒಂದು 2 ಅಥವಾ 3 ಡ್ರಾಪು ಹನಿಗಳನ್ನ ಮೂಗಿಗೆ ಹಾಕಿಬೇಕು. ಹಿಂದಕ್ಕೆ ಮಲಗಿಬಿಟ್ಟು ಇವತ್ತು ಈ ಕಡೆ ಉಪಯೋಗಿಸಿದರೆ ನಾಳೆಗೆ ಈ ಕಡೆ ಉಪಯೋಗಿಸ್ಬೇಕು. ನಿಮಗೆ 2 ದಿವಸ, 1 ದಿವಸ ಈ ಕಡೆ, 1 ದಿವಸ ಈ ಕಡೆ, 2 ದಿವಸ ಉಪಯೋಗಿಸಾದ್ಮೇಲೆ ಮತ್ತೆ 4 ದಿವಸ ಗ್ಯಾಪ್ ಕೊಟ್ಟು ಮತ್ತೆ ಅದೇ ಥರ ಉಪಯೋಗಿಸ್ಬೇಕು. ಇದನ್ನು ಹಾಕಿದ ಮೇಲೆ ನಿಮ್ಗೆ ಏನಾಗುತ್ತೆ, ಇಲ್ಲಿ ಸ್ವಲ್ಪ ಉರಿಯೆಲ್ಲ ಬರುತ್ತೆ, ಸೀನು ಬರುತ್ತೆ, ಬೆವರು ಬರುತ್ತೆ, ಒಂದೊಂದು ಸರಿ ಕಫ ಜಾಸ್ತಿ ಇದ್ದಾಗ ವಾಮಿಟಿಂಗ್ ಆಗುತ್ತೆ. ಎಲ್ಲ ನಿಮ್ಗೊಂದು ಅರ್ಧ ಗಂಟೆಯಲ್ಲಿ ಮತ್ತೆ ರಿಲೀಫ್ ಆಗುತ್ತೆ. ರಿಲೀಫ್ ಆದ್ಮೇಲೆ ತಲೆ ಭಾರ ಕಮ್ಮಿ ಆಗುತ್ತೆ, ತಲೆನೋವು ಕಮ್ಮಿ ಆಗ್ತಾ ಹೋಗುತ್ತೆ. ಅಂದರೆ ಒಂದೇ ಸರಿಕಾಗಲ್ಲ, ಒಂದು 2-3 ವಾರ ಉಪಯೋಗಿಸ್ತಾ ಇದ್ದರೆ ನಿಮ್ಗೆ ನಿಧಾನಕ್ಕೆ ಕಮ್ಮಿ ಆಗ್ತಾ ಹೋಗುತ್ತೆ. ಇದನ್ನು ನಾನೇನು ಮಾಡ್ತಾ ಇದ್ದೀನಿ, ಜನಗಳ ಸಮಸ್ಯೆ, ಕೆಲವು ಜನ ತೊಗೊಳ್ಳೋವಂಥವ್ರು ಇರ್ತಾರೆ, ತೊಗೊಳಕ್ಕಾಗದೇ ಇರೋಂಥವ್ರು ತುಂಬಾ ಸಫರ್ ಪಡ್ತಾ ಇರ್ತಾರೆ. ಇದನ್ನು ನಾನು ಪ್ರತಿ ಗುರುವಾರ ಸಾಯಿಬಾಬಾ ದೇವಸ್ಥಾನ, ಇಲ್ಲಿ ಒಡ್ರಳ್ಳಿಯಲ್ಲಿ ಸಾಯಿಬಾಬಾ ದೇವಸ್ಥಾನ ಇದೆ, ಆ ಸಾಯಿಬಾಬಾ ದೇವಸ್ಥಾನದಲ್ಲಿ ಪ್ರತಿ ಗುರುವಾರ ಎಲ್ಲರಿಗೂ ಉಚಿತವಾಗಿ ಕೊಡ್ತಾ ಇದ್ದೀನಿ. ಇದನ್ನು ಎಲ್ಲರೂ ತಾವು ತೊಗೊಂಡು ಉಪಯೋಗಿಸ್ಕೊಳ್ತಾರೆ.